ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಶುರುವಾಗಿದೆ. ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ಅಂತ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರೋ ಮಾತು ಪ್ರಕಾರ ಗೃಹಲಕ್ಷ್ಮಿ 26ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ 100% ಅದನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಬಿಡುಗಡೆ ಆಗಿದ್ರೂ ಕೂಡ ಯಾಕೆ ನಿಮ್ಮ ಖಾತೆಗಳಿಗೆ ಈ ಕ್ಷಣದವರೆಗೂ ಬಂದಿಲ್ಲ, ಖಂಡಿತ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ನೋಡಿ, 5,000 ಕೋಟಿ ಸರ್ಕಾರದಿಂದ ಬಿಡುಗಡೆಯಾಗಿದೆ, ಅದು ನಮಗೆ ಬಂದಿದೆ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಬಿಡುಗಡೆಯಾಗಿದೆ. ಅದರ ಪ್ರಕಾರ ನಾವು ನಿಮಗೆ 2 ಕಂತಿನ ಹಣ ಅಂದರೆ 25ನೇ ಕಂತು 26ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಸಚಿವೆ ಅವರು ಹೇಳಿಕೆ ನೀಡಿದರು ನೋಡಿ ಸ್ನೇಹಿತರೆ. ಅದರ ಪ್ರಕಾರ 25ನೇ ಕಂತಿನ ಹಣ ಬಿಡುಗಡೆ ಆಯಿತು. ಈಗಾಗಲೇ 95% ಜನರಿಗೆ ಬಂದಿದೆ. ಇನ್ನೊಂದು 5% ಜನರಿಗೆ ಬರಬೇಕು. ಅದು 26ನೇ ಕಂತಿನ ಹಣದ ಜೊತೆಲೇ ಖಂಡಿತವಾಗ್ಲೂ ನಿಮಗೆ 4,000 ರೂಪಾಯಿ ಬರುತ್ತೆ. 25 ಒಂದು ಕಂತು, 26 ಇನ್ನೊಂದು ಕಂತು, ಒಟ್ಟು 2 ಕಂತಿನ ಹಣ 4,000 ರೂಪಾಯಿ ನಿಮಗೆ ಬರುತ್ತೆ. ಅದು ಯಾರಿಗೆಲ್ಲ ಇನ್ನೂ 25ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ. ನೋಡಿ, 18ನೇ ತಾರೀಕಿನಿಂದ ಗೃಹಲಕ್ಷ್ಮಿ 26ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಶುರುವಾಗಿದೆ. ಅದು ಕೆಲವು ಜಿಲ್ಲೆಗಳಿಗಷ್ಟೇ ಬಿಡುಗಡೆ ಶುರುವಾಗಿದೆ. ಆ ಜಿಲ್ಲೆಗಳಿಗೆ ಕೆಲವರಿಗಷ್ಟೇ ಬಂದಿದೆ, ಖಂಡಿತ ಎಲ್ಲರಿಗೂ ಬಂದಿಲ್ಲ. ಏನು 1,25,00,000 ಫಲಾನುಭವಿಗಳು ಇದ್ದೀರಲ್ಲ, ಅವರೆಲ್ಲರಿಗೂ ಬರಬೇಕಂದ್ರೆ ಇನ್ನೊಂದು 10 ರಿಂದ 15 ದಿವಸ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಟ್ಟಿನಲ್ಲಿ 18ನೇ ತಾರೀಕಿನಿಂದಲೇ ಬಿಡುಗಡೆ ಶುರುವಾಗಿದೆ. ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಖಂಡಿತ ನಿಮ್ಮ ಖಾತೆಗಳಿಗೆ ಬರುತ್ತೆ. ಒಂದು ಸಾರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿ ನೋಡಿ ಸ್ನೇಹಿತರೆ. ಒಟ್ಟಿನಲ್ಲಿ 100% ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೆಂಗಳೂರು ಗ್ರಾಮಾಂತರ ನೋಡಿ, ಈ ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಿನ್ನೂ ಮೊದಲನೇ ಹಂತ. ಖಂಡಿತವಾಗ್ಲೂ ಎಲ್ಲರಿಗೂ ಎಲ್ಲ ಜಿಲ್ಲೆಗಳಿಗೂ ಇವತ್ತಿನಿಂದ ಬಿಡುಗಡೆ ಶುರುವಾಗುತ್ತೆ ಸ್ನೇಹಿತರೆ. ಯಾರಿಗೆಲ್ಲ 26ನೇ ಕಂತಿನ ಹಣ ಬಂದಿದೆ ದಯವಿಟ್ಟು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನು ಯಾರಿಗೆಲ್ಲ ಬಂದಿಲ್ಲ ನೀವು ಕೂಡ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಧನ್ಯವಾದಗಳು.